ಪೊಲೀಸ್ ಇಲಾಖೆಯಿಂದ ಬೈಕ್ ರ್ಯಾಲಿ ಮೂಲಕ ಹೆಲ್ಮೆಟ್ ಜಾಗೃತಿಗಾಗಿ ಪೊಲೀಸ್ ಇಲಾಖೆ ಉಪಾಧೀಕ್ಷಕ ಕಚೇರಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬೈಕ್ ರ್ಯಾಲಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಪವನ್ ಕುಮಾರ್ ಎಸ್ ದಂಡಪ್ಪನವರ್ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಸರ್ಕಾರದ ಯಾವುದೇ ಉದ್ದೇಶಗಳು ಈಡೇರಬೇಕೆಂದರೆ ಅಧಿಕಾರಿಗಳು ಮೊದಲು ಉದ್ದೇಶಗಳ ಪಾಲನೆ ಮಾಡಬೇಕು. ಜೊತೆಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ನಮ್ಮ ಕರ್ತವ್ಯವಾಗಿದೆ. ಹೆಲ್ಮೆಟ್ ಧರಿಸುವುದರಿಂದ ಜೀವಕ್ಕೆ ರಕ್ಷಣೆ ದೊರೆಯುತ್ತದೆ ಎಂಬುದು ಇದರ ಉದ್ದೇಶವಾಗಿದ್ದು, ನಾವು ಸಹ ನಮ್ಮ ಇಲಾಖೆಗೆ ಒಳಪಡುವ ಎಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ನೌಕರರು ಹಾಗೂ ಸದಸ್ಯರಿಗೂ ಜಾಗೃತಿ ಮೂಡಿಸಲಾಗುವುದು ಎಂದರು. ಪೊಲೀಸ್ ಉಪಾಧೀಕ್ಷ ವೆಂಕಟೇಶ್ ಅವರು ಮಾತನಾಡಿ, ಯಾವುದೇ ಇಲಾಖೆ ಇರಲಿ, ಸಾರ್ವಜನಿಕರು ಇರಲಿ, ಸರ್ಕಾರದ ಕಾನೂನು ಪಾಲನೆ ಮಾಡಬೇಕಿದೆ. ಆದ್ದರಿಂದ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಧರಿಸಬೇಕು. ಕಾನೂನು ಪಾಲನೆಯಿಂದ ನಿಮ್ಮನ್ನೇ ನಂಬಿ ಬದುಕುವ ನಿಮ್ಮ ಕುಟುಂಬದವರಿಗಾದರೂ ಹೆಲ್ಮೆಟ್ ಧರಿಸುವ ಮೂಲಕ ಜೀವವನ್ನು ಕಾಪಾಡಿಕೊಳ್ಳಬೇಕು ಎಂದರು. ನಗರದ ಡಿವೈಎಸ್ಪಿ ಕಚೇರಿಯಿಂದ ಮಹಾತ್ಮ ಗಾಂಧೀಜಿ ವೃತ್ತ, ಅಂಬೇಡ್ಕರ್ ವೃತ್ತ ಇನ್ನಿತರ ಪ್ರಮುಖ ವೇದಿಕೆಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಬೈಕ್ ರ್ಯಾಲಿ ಮೂಲಕ ಹೆಲ್ಮೆಟ್ ಜಾಗೃತಿ ಮೂಡಿಸುವುದರೊಂದಿಗೆ ಠಾಣೆಗಳಲ್ಲಿ ಮುಕ್ತಾಯಗೊಂಡಿತು. ಎಲ್ಲ ಮುಖ್ಯವಾಗಿ ಸರ್ಕಾರಿ ನೌಕರರಂತ ಬಂದಾಗ ಶೇಕಡ 90% ನೌಕರರು ನಿಮ್ಮ ಅಂಡರಲ್ಲಿ ಬರ್ತಾರಂತ ನಾನು ಭಾವಿಸಿದ್ದೀನಿ. ಶೇಕಡ 90% 26 ಡಿಪಾರ್ಟ್ಮೆಂಟ್ ಅಂದರೆ ಅದೇ 90%. ಅಂದ್ರೆ ಅಂದಾಜು ಈ ತಾಲೂಕಲ್ಲಿ ಎಷ್ಟು ಜನ ಸರ್ಕಾರಿ ನೌಕರರು ಇರ್ಬೋದು? ಫೋನರೇ 1000ಗಿಂತ ಜಾಸ್ತಿ ಇದ್ದಾರೆ. ಟೀಚರೇ 1000 ಆಗ್ತಾರೆ, 1000 ಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿಸಿ ಹತ್ತತ್ರ ನನಗೆ ಗೊತ್ತಿದ್ದ ಪ್ರಕಾರ ಇಲ್ಲಿ ಸುಮಾರು ಒಂದು 7ರಿಂದ 8 ಸಾವಿರ ಜನ ಸರ್ಕಾರಿ ನೌಕರರಿದ್ದಾರೆ. ಆ 7ರಿಂದ 8 ಸಾವಿರ ಜನ ಸರ್ಕಾರಿ ನೌಕರಲ್ಲಿ ಒಂದು 5,500ರಿಂದ 6,000 ಜನ ನೌಕರರು, ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅವರೆಲ್ಲರನ್ನ ತೆಗೆದುಕೊಂಡಾಗ ಒಂದು 10,000 ಜನ ನಿಮ್ಮ ಅಂಡರ್ ಬರ್ತಾರೆ. ನಮ್ಮ ಇಲ್ಲಿ ಮುಖ್ಯವಾಗಿ ಇವತ್ತು ಏನಾಗ್ತಿದೆ ಅಂದರೆ, ನಮ್ಮ ಡಿಎಸ್ಪಿ ನೇತೃತ್ವದಲ್ಲಿ ಎಲ್ಲ ಸೆನ್ಸಿಟೈಸೇಷನ್ ಆಗಿದೆ. ಬೈಕ್ ಸಂಚಾರದಲ್ಲಿ ನಾವು ಹೆಲ್ಮೆಟ್ ಎಷ್ಟು ಧರಿಸ್ಬೇಕು, ಎಷ್ಟು ಇಂಪಾರ್ಟೆಂಟ್ ಅಂತೇಳಿ. ಯಾಕಂದ್ರೆ ನಾವು ಭಾಳಷ್ಟು ಸಲ ಅಬ್ಸರ್ವ್ ಮಾಡಿರಿ, ಆಕ್ಸಿಡೆಂಟ್ ಆಗಿ ಡೆತ್ ಆದಮೇಲೆ ನಾವು ಹಾಸ್ಪಿಟಲಲ್ಲಿ ಮಾತಾಡ್ತಿರ್ತೀವಿ, ಹೆಲ್ಮೆಟ್ ಹಾಕೋದ್ರೆ ಉಳ್ತಿದ್ದ, ಸ್ವಲ್ಪ ಹಾಕೊಂಡ್ರೆ ಸೈಡಲ್ಲಿ ಉಳ್ತಿದ್ದ ಅಂತೆಲ್ಲ ಆಮೇಲೆ ಮಾತಾಡ್ತೀವಿ. ಆದರೆ ಜೀವ ಅಷ್ಟೊತ್ತಿಗೆ ಹೋಗಿರ್ತದೆ. ಹಾಗಾಗಿ ಈ ಒಂದು ಹೆಲ್ಮೆಟ್ ಕಡ್ಡಾಯ ಬಗ್ಗೆ ಇವತ್ತೊಂದು ಅರ್ಥಪೂರ್ಣವಾದ ಒಂದು ಬೈಕ್ ಜಾಥವನ್ನು ಮಾಡಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಸರ್ ಹೇಳಿದಂಗೆ ಮೊದಲು ನಮ್ಮಿಂದನೇ ಸೆನ್ಸಿಟೈಸ್ ಆಗಿಲ್ಲ ಅಂತೇಳಿ ನಾನು ಕೂಡ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಕೂಡ ಸರ್ ನನಗೆ ಆಗಲೇ ಲಾಸ್ಟ್ ಟೈಮ್ ಕೂಡ ಹೇಳಿದರು. ರೀಸೆಂಟಾಗಿ ನಮ್ಮ ಒಂದು ಇದರಲ್ಲಿ ಬಳ್ಳಾರಿ ತಾಲೂಕಲ್ಲಿ ನಮ್ಮ ಟಿ ಒಬ್ಬರಿಗೆ ಆಕ್ಸಿಡೆಂಟ್ ಆಯಿತು. ನಿಮಗೆ ರೀಸೆಂಟಾಗಿ ಗೊತ್ತಿರಬೇಕು, ಕಾರು ಮತ್ತು ಬೈಕ್ ನಡುವೆ ಆಕ್ಸಿಡೆಂಟ್ ಆಯಿತು. ಅವನು ಹೆಲ್ಮೆಟ್ ಧರಿಸಿದ್ರಿಂದನೇ ಉಳಿದಾನೆ ಇವತ್ತು. ಈ ದಿನ ನಮ್ಮ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಒಂದು ಹೆಲ್ಮೆಟ್ ಜಾಗೃತಿ. ಇದೇ ವೇಳೆ ಸಿಡಿಪಿಒ ಪ್ರದೀಪ್ ಜಿ, ಉಪವಿಭಾಗದ ಠಾಣೆಗಳ ವ್ಯಾಪ್ತಿಯ ಸಿಪಿಐ ರುದ್ರಪ್ಪ, ಸುಂದರೇಶ್ ಹೊಳೆಣ್ಣವರ್, ಸತೀಶ್ ಹನುಮಂತಪ್ಪ, ಪಿಎಸ್ಐಗಳಾದ ಪರಶುರಾಮ್, ತಾರಾಬಾಯಿ, ಸದಾಂ ಹುಸೇನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.